ಟ್ರಸ್ಟಿನ 2ನೇ ಅವಧಿಯ ಅಧ್ಯಕ್ಷರಾಗಿ ನಮ್ಮ ನಾರಾಯಣ್ PM ಅವರು ಆಯ್ಕೆಯಾಗಿರುವಂಥ ವಿಷಯ ಕೂಡ ನಿಮ್ಗೆ ಗೊತ್ತಿದೆ. ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಕಳೆದ 61 ವರ್ಷದಿಂದ ಗಣೇಶೋತ್ಸವ ಭಾಳ ಯಶಸ್ವಿಯಾಗಿ ನಮ್ಮ ಮೂಡುಬಿದ್ರೆಯ ಎಲ್ಲ ಭಕ್ತರ ಸಮಾಜದ ಬಾಂಧವರ ಸಹಕಾರದಿಂದ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಆದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾದಿದ್ದರೆ ಅಥವಾ ಲೋಪದೋಷಗಳಿದ್ದರೆ ಮೂಡುಬಿದ್ರೆಯ ಭಕ್ತರ ಹಾಗೂ ಜನರ ಬಾಂಧವರ ಎಲ್ಲರ ಸಹಕಾರವನ್ನು ಕೇಳಬೇಕು, ಅವರ ಅಭಿಪ್ರಾಯವನ್ನು ಕೇಳಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಮೂಡುಬಿದ್ರೆಯ ಅನೇಕ ಗಣ್ಯರ ಜೊತೆ ಅವರು ಸಮಾಲೋಚನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ಕೂಡ ಅವರು ಸಮಾಲೋಚನೆ ಮಾಡಿದ್ದಾರೆ. ಇವತ್ತು ನಮ್ಮ ಮೂಡುಬಿದ್ರೆಯಲ್ಲಿರುವಂಥ ಪತ್ರಕರ್ತ ಮಿತ್ರರನ್ನು ಕರೆದು ನಮ್ಮ ಸಮಾಜದ ಒಂದು ಪ್ರಮುಖವಾದಂಥ ಅಂಗ ಮಾಧ್ಯಮ ರಂಗ, ಆ ಮಾಧ್ಯಮದ ಪ್ರಮುಖರ ಜೊತೆ ಕೂಡ ಮಾತಾಡಬೇಕು. ಅವರ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಗಣೇಶೋತ್ಸವ ಇನ್ನಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೋಸ್ಕರ ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ಕೇಳಬೇಕು ಎನ್ನುವ ಉದ್ದೇಶದಿಂದ ಇವತ್ತು ಸನ್ಮಾನ್ಯ ಅಧ್ಯಕ್ಷರು ನಾರಾಯಣ್ PM ಅವರು ಎಲ್ಲ ನಿಮ್ಮ ಮಾಧ್ಯಮದ ಮಿತ್ರರನ್ನು ಇವತ್ತು ಕರೆದಿದ್ದಾರೆ. ಇವತ್ತು ಆಗಮಿಸಿದಂಥ ಮೂಡುಬಿದ್ರೆ ಎಲ್ಲ ಮಾಧ್ಯಮದ ಮಿತ್ರರನ್ನು ಗಣೇಶೋತ್ಸವ ಟ್ರಸ್ಟಿನ ವತಿಯಿಂದ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಪ್ರಾಸ್ತಾವಿಕವಾಗಿ ನಮ್ಮ ಅಧ್ಯಕ್ಷರು ನಿಮ್ಮ ಮುಂದೆ ಕೆಲವು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಸಮಿತಿಯ ಪದಾಧಿಕಾರಿಗಳೇ ಹಾಗೂ ನನ್ನ ಎಲ್ಲ ಮಾಧ್ಯಮ ಮಿತ್ರರೇ, ಇದು 62ನೇ ವರ್ಷದ ಗಣೇಶೋತ್ಸವದ ಆರಂಭದ ಒಂದು ಸಭೆ. ಆಗಸ್ಟ್ 27ರಿಂದ 31ರವರೆಗೆ ಮೂಡುಬಿದ್ರೆಯಲ್ಲಿ ಗಣೇಶೋತ್ಸವ 62ನೇ ಗಣೇಶೋತ್ಸವ ಭಾಳ ಒಂದು ವೈಭವಯುತವಾಗಿ ನಡೆಯಬೇಕು. ಅದು ಮೂಡುಬಿದ್ರೆಯ ಹಬ್ಬವನ್ನು ಆಗಿದೆ. ಇನ್ನೂ ಅದನ್ನು ಒಳ್ಳೆಯದರಲ್ಲಿ ಎಲ್ಲ ಸದಸ್ಯರು ಸ್ವೀಕರಿಸ ಹಾಗೆ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ಈ ಸಲದ 62ನೇ ಗಣೇಶೋತ್ಸವವನ್ನು ಆಯೋಜಿಸಿದ್ದೇವೆ. ಹಲವಾರು ಕಾಂಪಿಟಿಷನ್ಸ್ ಎಲ್ಲ ಜರುಗ್ತಾ ಇದೆ, ಅದಕ್ಕೆಲ್ಲ ವೇದಿಕೆ ಸಿದ್ಧವಾಗಿದೆ. ಹಾಗೂ ಮೊದಲನೇ ದಿನದಿಂದ 5ನೇ ದಿನದವರೆಗೆ ಅನ್ನ ಸಂತರ್ಪಣ ಎಲ್ಲ ಜರುಗಲಿಕ್ಕಿದೆ. ಮೂರ್ತಿಯ ಒಂದು ತಯಾರಿ ಕೂಡ ನಡೀತಾ ಇದೆ. 62ನೇ ಗಣೇಶೋತ್ಸವ ದಿವಸ ನಾವು ಮೂರ್ತಿಯನ್ನು ವೆಂಕಟರಮಣ ದೇವಸ್ಥಾನದಿಂದ ಗಣೇಶೋತ್ಸವದ ಹಾಲ್ನವರೆಗೆ ತಂದು ಅಲ್ಲಿಗೆ ಬರುವಾಗ ಹೊರೆಕಾಣಿಕೆಯನ್ನು ಕೂಡ ತಂದು ಅತ್ಯುತ್ತಮ ಊಟದ ವ್ಯವಸ್ಥೆ ಮತ್ತು ಎಲ್ಲ ಜನರಿಗೆ, ಅಂದರೆ ನಮ್ಮ ಉದ್ದೇಶ ಏನಂದರೆ ಮಕ್ಕಳಿಗೆ, ವಿಶೇಷವಾಗಿ ಶಾಲಾ ಕಾಲೇಜುಗಳಲ್ಲಿ ಹೋಗುವ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸೌಹಾರ್ದಯುತ ಜೀವನ ನಡೆಯಬೇಕೆಂಬ ದೃಷ್ಟಿಯಿಂದ ನಾವು ಅಮರನಾಥ್ ಶೆಟ್ಟರು ಒಂದು ಅವರು ಸೇರಿದನಿಂದ ಸಾಧಾರಣ 35 ವರ್ಷಗಳಿಂದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಒಳ್ಳೆಯದ ತೃಪ್ತಿ ಉಂಟು. ಯಾಕೆಂದರೆ ಒಂದು ಗಣೇಶೋತ್ಸವ ಮೂಡುಬಿದ್ರೆಯ ಎಲ್ಲರ ಒಂದು ಸೌಹಾರ್ದಿತ ಸಂಕೇತವಾಗಿ ಬದಲಾಗಿದೆ. ಒಂದು ಸರ್ವಧರ್ಮ ಸಮ್ಮೇಳನದ ಹಾಗೆ ಒಂದು ಆಗ್ತಾ ಇದೆ. ಇದರಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು, ಪೂಜೆ ಮತ್ತು ವೈಭವಯುತವಾಗಿ ಮೂಡುಬಿದ್ರೆ ಸಮಾಜ ಮಂದಿರದಿಂದ ಅಲಂಗಾರ ದೇವಸ್ಥಾನದವರೆಗೆ ದೇವರನ್ನು ಮೆರವಣಿಗೆ ಮಾಡಿ ನೀರಿನಲ್ಲಿ ಮುಳುಗಿಸುವಂತಹ ಒಂದು ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದೆ. ಇದು 4-5 ದಿವಸದ ಒಳ್ಳೆಯ ಪೂಜೆ, ಊಟ, ಉಪಚಾರ ಎಲ್ಲ ಜರುಗ್ತಾ ಇದೆ. ಇದನ್ನು ತಾವು ಪತ್ರಕರ್ತರ ಮಿತ್ರರು ನೀವು ಕಣ್ಣಾರೆ ಕಂಡಿದ್ದೀರಿ. ಇದೇನು ಹೊಸತಲ್ಲ, ಇದು 62ನೇ ವರ್ಷದಲ್ಲಿ ಜರುಗುವುದು. ಹಾಗಾಗಿ ನೀವು ಇದರಲ್ಲಿ ನಿಮ್ಮ ಸಲಹೆ ಸೂಚನೆ, ನಾವು ಮಾಡಿದ್ರಲ್ಲಿ ನಮಗೆ ಸಮಾಧಾನ ಇದೆ, ಆದರೆ ನಿಮ್ಮ ಸಲಹೆ ಸೂಚನೆ, ಯಾಕಂದರೆ ನೀವು ಕೆಳಮಟ್ಟದ ಜನಗಳಿಗೆ ನಿರಂತರ ಸಂಪರ್ಕ ಇರುವವರು, ನಿಮ್ಮ ಒಂದು ಅಭಿಪ್ರಾಯ ನಮಗೆ ಸಿಕ್ಕಿದರೆ ನಾನು ಮೂಡುಬಿದ್ರೆಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ, ನಮ್ಮ ಪತ್ರಕರ್ತರ ಮಿತ್ರರು ಮತ್ತು ರೋಟರಿ ಕ್ಲಬ್ ಇವರಿಗೆಲ್ಲರಿಗೂ ನಾನು ಈ ಹಿಂದೆಯೂ ಭೇಟಿಯಾಗಿದ್ದೇನೆ, ಇನ್ನೂ ಭೇಟಿಯಾಗ್ತೇನೆ. ಏನಾದರೂ ಸಲಹೆ ಸೂಚನೆ ಇದ್ದಾಗಲೇ ಕೊಡಿ, ನೀವು ಅದನ್ನು ಆದಷ್ಟು ಅನುಷ್ಠಾನ ಕೊಡಲಿಕ್ಕೆ ನಮ್ಮ ಕಮಿಟಿಯು ಪ್ರಯತ್ನ ಬರ್ತಾರೆ. ನಮ್ಮಲ್ಲಿ ಕಾರ್ಯದರ್ಶಿಯಾಗಿ ಸುದರ್ಶನ್ ಇದ್ದಾರೆ, ಉಪ ಅಧ್ಯಕ್ಷರಾಗಿ ಕೊರಕ್ ಶೆಟ್ಟಿ ಇದ್ದಾರೆ, ಹಾಗೂ ರಾಜಾರಾಮ್ ಇದ್ದಾರೆ. ನೀವೆಲ್ಲರೂ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಈ ಸಲದ ಒಂದು 62ನೇ ವರ್ಷದ ಗಣೇಶೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮೊನ್ನೆ ನಾವು ಮೂಡುಬಿದ್ರೆ ಟೌನ್ ಮುನ್ಸಿಪಾಲ್ಟಿಗೆ ಹೋಗಿದ್ದೆವು ಕಳೆದ ಸೋಮವಾರ.
ಮೂಡಬಿದಿರೆಯ ರುದ್ರಭೂಮಿಯಲ್ಲಿ ಒಂದು ನಮಗೆ ಒಂದು ವ್ಯವಸ್ಥೆಯನ್ನು ಅಂದರೆ ಅಲ್ಲಿದ್ದು ವ್ಯವಸ್ಥೆ ಸರಿ ಇಲ್ಲ. ಅಲ್ಲಿದ್ದು ಒಂದು ವ್ಯವಸ್ಥೆಯನ್ನು ನಾವು ಸರಿ ಮಾಡ್ತೇವೆ, ಗಣೇಶೋತ್ಸವ ಸಮಿತಿಯ ಸರಿ ಮಾಡ್ತೇವೆ. ಸಂಪೂರ್ಣ ಜವಾಬ್ದಾರಿ ಹೌದು, ಅವರು ಸಂಪೂರ್ಣ ಜವಾಬ್ದಾರಿ ನಮ್ಗೆ ಮಾಡ್ತೇವೆ ಅಂತ ಪುರಸಭೆಯಲ್ಲಿ ಬೇಡಿಕೆ ಇಟ್ಟಿದ್ದೇವೆ. ಮತ್ತು ಮೆರವಣಿಗೆಯ ದಿವಸ ಇಡೀ ಮೂಡಬಿದ್ರೆಯನ್ನು ಎಲೆಕ್ಟ್ರಿಫೈ ಮಾಡಿ ಚಂದದಲ್ಲಿ ಶೃಂಗಾರ ಮಾಡಿ ಗಣೇಶನನ್ನು ಬೀಳ್ಕೊಡುವ ಕಾರ್ಯಕ್ರಮಕ್ಕೆ ನೀವು ಸಹ ಸಹಕಾರ ಕೊಡಬೇಕನ್ನಂತ ಮುನ್ಸಿಪಾಲ್ಟಿಯಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದು ಅವರು ನಡೆಸ್ತಾರೆ ಅಂತ ಒಂದು ಭರವಸೆ ಇದೆ. ತಾವೆಲ್ಲರೂ ಸಹ ಜನಗಳಿಗೆ ಸೂಚನೆ ಮಾಡಬೇಕು. ಯಾಕಂದರೆ ಗಣೇಶನ ವಿಗ್ರಹ ಹೋಗುವಾಗ ಮನೆಯಾಗಲಿ ಅಂಗಡಿಯಾಗಲಿ ಎಲ್ಲವನ್ನು ಲೈಟ್ ಹಾಕಿ ಇಲ್ಲದ್ರೆ ಡೆಕೋರೇಟ್ ಮಾಡಿ ಅತ್ಯಂತ ಯಶಸ್ವಿಯಾಗಿ ಜರುಗಬೇಕೆಂದು ನನ್ನ ನೆನಪಿನ ಪ್ರಕಾರ 15 ವರ್ಷಗಳ ಹಿಂದಿನಿಂದ ಮೂಡಬಿದ್ರೆಯಲ್ಲಿ ಯಾವುದೇ ಬಾರ್ಗಳನ್ನು ಬಂದ್ ಮಾಡದೆ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತಿತ್ತು 15 ವರ್ಷಗಳ ಹಿಂದೆ. ಈಗಂತೂ ಎಲ್ಲ ಕಾನೂನು ಪ್ರಕಾರ ನಡೆಯುತ್ತಾ ಇದೆ. 15 ವರ್ಷಗಳಿಂದ ಸಂಬಂಧವೇ ಇಲ್ಲ. ಹೌದು, ಸಂಬಂಧ ಮತ್ತೆ ಯಾರೇ ಪೊಲೀಸ್ ಗಿಲೀಸ್ ಎಲ್ಲ ಇಲ್ಲ, ನಾವೇ ನಮ್ಮದೇ ಜವಾಬ್ದಾರಿ ಆಗಿತ್ತು. ಅದನ್ನು ನಾವು ನೆನಪಿಸಿಕೊಡ್ತೇವೆ. ಇಷ್ಟಕ್ಕೆ ಹೇಳಿ ನಿಮ್ಮ ಅಭಿಪ್ರಾಯಕ್ಕಾಗಿ ಈ ಸಭೆಯನ್ನು ಆಯೋಜಿಸ್ತೇವೆ. ನೀವು ಬಂದದಕ್ಕೆ ತುಂಬ ಸಂತೋಷ ಆಗಿದೆ. ನಿಮ್ಮ ಒಂದು ಅಭಿಪ್ರಾಯವನ್ನು ನಮಗೆ ಕೊಡಬೇಕಂತ ಹೇಳಿ. ಈಗ ಗಣೇಶೋತ್ಸವ ನೀವು ಹೇಳಿದಾಗೆ ಒಂದು ಮೂಡಬಿದ್ರೆ ಮೆರವಣಿಗೆಯನ್ನು 7 ಗಂಟೆಗೆ ಪೂಜೆ ಮಾಡಿ 8 ಗಂಟೆಗೆ ವಿಗ್ರಹವನ್ನು ಮೂಡಬಿದ್ರೆಯಿಂದ ಹೊರಡಿಸುವ ಕಾರ್ಯಕ್ರಮ ಹಾಕಿದ್ದೆವು. ಈ ಸಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ನಮಗೊಂದು ಇದು ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. 11:30 ಒಳಗೆ ಎಲ್ಲ ಮುಗಿಬೇಕಂತ. ನಮಗೆ ಸಹ ಅದು ತುಂಬ ಖುಷಿಯಾಗಿದೆ. ಯಾಕೆಂದರೆ ಈಗ ಈ ಕಲಾ ತಂಡಗಳನ್ನು ಕಡಿಮೆ ಮಾಡಬೇಕು. ದಾರಿ ಯಾವುದು? ಮೊನ್ನೆ ನಾವೆಂತ ಮಾಡಿದ್ದೇವೆ ಅಂದ್ರೆ ಒಂದು ಪೊಲೀಸ್ ಒತ್ತಡದಲ್ಲಿ ಮುಗಿಸಿದ ಕೂಡ ಅವರಿಗೆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಮೊನ್ನೆ ಮಾತುಕತೆ ಅಧ್ಯಕ್ಷರು ಮಾಡಿದ್ದಾರೆ ಮೊನ್ನೆ. ಈಗ ಯಾವಾಗಲೂ ನಾವು ಉತ್ಸವ ಪ್ರಾರಂಭವಾದ ನಂತರ ಟ್ಯಾಬ್ಲೋದವರನ್ನು ಕರೆಯುವ ಸಂಪ್ರದಾಯ ಇತ್ತು. ಆದರೆ ಬರುವ ವಾರದಲ್ಲೇ ನಾವು ಟ್ಯಾಬ್ಲೋದ ಪ್ರಮುಖರನ್ನು ಕರೆದು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಜೊತೆಯಲ್ಲಿ ಕೂರಿಸಿ ಒಟ್ಟು ಈಗಿನ ನಿಯಮಗಳು ಮತ್ತು ಕಳೆದ ಬಾರಿ ಶೋಭಾಯಾತ್ರೆ ತಡ ಆಗಲಿಕ್ಕೆ ಏನೆಲ್ಲ ಸಮಸ್ಯೆಗಳಾಗಿದೆ. ಮೈನ್ ಸಮಸ್ಯೆ ಏನು ಅಂತ ಕೇಳಿದ್ರೆ ಒಂದು ಟ್ಯಾಬ್ಲದಿಂದ ಇನ್ನೊಂದು ಟ್ಯಾಬ್ಲಕ್ಕೆ ಇರುವಂಥ ದೂರ ಅಂತರವನ್ನು ಅವರು ಕಡಿಮೆ ಮಾಡ್ತಾ ಇಲ್ಲ. ತುಂಬ ಒಂದು ಪೊಲೀಸ್ ಸ್ಟೇಷನ್ ಹತ್ರ, ಹಳೆ ಪೊಲೀಸ್ ಸ್ಟೇಷನ್ ಹತ್ರ ಇದ್ದರೆ ಇನ್ನೊಂದು ಇಲ್ಲಿ ನಮ್ಮ ಪಡಿವಾಲ್ ಓಲ್ಡ್ ಪಡಿವಾಲ್ ಹತ್ರ ಇರ್ತದೆ. ಅಷ್ಟು ಗ್ಯಾಪೆಲ್ಲ ಇರ್ತದೆ. ಆ ಗ್ಯಾಪ್ಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಟ್ಯಾಬ್ಲೋದ ಮಾಲಕರನ್ನು ಕರೆದು ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಪೊಲೀಸ್ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡುವ ಬಗ್ಗೆ ಒಂದು ವ್ಯವಸ್ಥೆ ಆಗಿದೆ. ಮುಂದಿನ ವಾರದಲ್ಲಿ ಅದರ ಬಗ್ಗೆ ಮೀಟಿಂಗನ್ನು ಕರೀತೇವೆ. ಹೋಗುವುದಂತ ಒಂದು ಚರ್ಚೆ ಆಯಿತು. ಆಗ ಎಲ್ಲ ಟ್ಯಾಬ್ಲೋದ ಮಾಲಕರು ಬಂದು ನಮ್ಮ ಪದಾಧಿಕಾರಿಗಳ ಹತ್ರ ವಿನಂತಿ ಮಾಡಿದರು. ಮತ್ತು ನಾವು ಕೂಡ ಅದನ್ನು ಗಮನಿಸಿದ್ದೇವೆ. ಯಾಕೆಂದರೆ ಅವರು ಕೂಡ ವರ್ಷಕ್ಕೊಮ್ಮೆ ಗಣೇಶೋತ್ಸವಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಅವರ ವಿನಂತಿಯನ್ನು ಕೂಡ ನಾವು ಕಳೆದ ಬಾರಿ ತೆಗೆದುಕೊಂಡು ತುಂಬ ಪ್ರಯತ್ನ ಆಗಿದೆ. 8 ಗಂಟೆಗೆ ಸರಿಯಾಗಿ ನಾವು ದೇವರನ್ನು ತಂದು ನಿಲ್ಲಿಸಿದ್ದೇವೆ. ಆದರೆ ಕೊನೆಗಳಿಗೆ ಏನಾಗ್ತದೆ ಅಂತ ಕೇಳಿದರೆ ಟೆಕ್ನಿಕಲ್ ಸಮಸ್ಯೆಗಳು ಕೆಲವು ಟ್ಯಾಬ್ಲೋಗಳಿಗೆ ಬರ್ತದೆ. ಅದು ಲೈಟಿಂಗ್ ವ್ಯವಸ್ಥೆ, ಜನ್ರೇಟ್ರ್, ಅದು ಎಷ್ಟು ಸರಿ ಮಾಡಿದರೂ ಹೊರಡುವ ಸಂದರ್ಭದಲ್ಲಿ ಏನಾದರೂ ಸಣ್ಣ ಲೋಪದೋಷ ಆಗ್ತದೆ. ಆಗ ಸೆಟ್ಟಿಂಗ್ ಆಗಿ ಹೊರಡುವಾಗ ಇಲ್ಲಿ ಬರುವಾಗ ಸ್ವಲ್ಪ ತಡ ಇತ್ತು. ಅದು ಅವರು ಒಂದು ಸೈಡಲ್ಲಿ ಬರುವಾಗ. ಅದಕ್ಕೆ ಈ ಬಾರಿ ನಾವು ಏನು ಮಾಡಿದ್ದೇವೆ ಅಂತ ಕೇಳಿದರೆ ಅವರ ಹತ್ರ ವಿನಂತಿ ಮಾಡ್ತೇವೆ, ನಮ್ಮ ಪುರಸಭೆ ಎದುರುಗಡೆ ಏನು ರಸ್ತೆ ಇದೆ, ಈ ರಸ್ತೆಯಲ್ಲಿ ಅವರು ಟ್ಯಾಬ್ಲೋಗಳನ್ನು ಸೆಟ್ ಮಾಡಬೇಕು. ಗಣಪತಿ ಈ ಪಕ್ಕದ ರಸ್ತೆಯಲ್ಲಿ ಇರ್ತದೆ. ಆ ಎದುರಿನ ರಸ್ತೆಯಲ್ಲಿ ಅದನ್ನು ಸೀದಾ ಟ್ಯಾಬ್ಲೋಗಳನ್ನು ಮುಂದುವರಿಸ್ಕೋಬೇಕು ಅಂತ ನಮ್ಮದೊಂದು ವಿನಂತಿ ಇದೆ. ಸ್ವರಾಜ ಮೈದಾನಕ್ಕೆ ಹೋಗ್ಲಿಕ್ಕೆ ಇಲ್ಲ. ಹೌದು, ಅದು ಏನಾಗ್ತದೆ ಅಂತ ಕೇಳಿದರೆ ಅಲ್ಲಿ ಜಾಗ ಸಹ ಇಲ್ಲ. ವೆಹಿಕಲ್ ಬರುವಾಗ ತುಂಬ ಬ್ಲಾಕ್, ಮೂಡಬಿದ್ರೆ ಸ್ತಬ್ಧ ಆಗ್ತದೆ. ಹೌದು, ಇಲ್ಲಿಂದ ಮಾಡಿದ್ದೀವಿ, ಅಲ್ಲಿ ಆಟೋಮೆಟಿಕ್ ಹೋಗ್ತಾ ಇರ್ತದೆ. ಕೊಡಲಿಲ್ಲ ಅಂತ ಹೇಳ್ಕೊಂಡು ಹೇಗೆ ಅಂತ ಹೇಳಿದರೆ ಆ ನಂತರ ನೀವು